ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾಡಿನೆಲ್ಲೆಡೆ ನಾಡ ಹಬ್ಬ ದಸರಾದ ಸಂಭ್ರಮ ಸಡಗರ ಶುರುವಾಗಿದೆ. ಸೊ ಈ ಹಬ್ಬದಲ್ಲಿ ಸುಹಾಸಿನಿಯಲ್ಲಿ ಕೂಡ ವಿಶೇಷವಾದ ಸಂಚಿಕೆ ನಿಮಗಾಗಿ ತಂದಿದ್ದೀನಿ. ಹಾಗಾದ್ರೆ ಬನ್ನಿ ತಡ ಮಾಡೋದು ಯಾಕೆ, ಕಾರ್ಯಕ್ರಮ ಶುರು ಮಾಡೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬೀತಾ. ನವರಾತ್ರಿ ಸಂಭ್ರಮ ಒಂದೊಂದು ಕಡೆ ಒಂದೊಂದು ರೀತಿಯಾಗಿರುತ್ತೆ. ಮತ್ತೆ ಕರ್ನಾಟಕದಲ್ಲೇ ತೆಗೆದುಕೊಳ್ಳೋದಾದ್ರೆ ಇಲ್ಲಿ ನವರಾತ್ರಿಯಲ್ಲಿ ಗೊಂಬೆಗಳನ್ನ ಕೂರಿಸುವಂತಹ ಪದ್ಧತಿ ಇದೆ. 9 ದಿನನೂ ಕೂಡ ಗೊಂಬೆಯನ್ನ ಅಚ್ಚುಕಟ್ಟಾಗಿ ಜೋಡಿಸಿ ಅಂದವಾಗಿ ಜೋಡಿಸಿ ಇಟ್ಟಿರ್ತಾರೆ, ನವದುರ್ಗೆನ ಆರಾಧಿಸ್ತಾರೆ. ಆದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ತುಂಬಾನೇ ವಿಭಿನ್ನವಾಗಿರುತ್ತೆ. ಇಲ್ಲಿ ಆಯುಧ ಪೂಜೆ ಮಾಡ್ತಾರೆ, ಅದ್ರ ಜೊತೆಗೆ ಬನ್ನಿ ಕೊಡುವಂತಹ ಒಂದು ಪದ್ಧತಿ ಇದೆ. ಏನಿದು ಬನ್ನಿ ಕೊಡೋ ಪದ್ಧತಿ, ಆಯುಧ ಪೂಜೆ ಅಂದ್ರೆ ಯಾವ ರೀತಿ ಮಾಡ್ತಾರೆ, ಬನ್ನಿ ನೋಡ್ಕೊಂಬರೋಣ. ಉತ್ತರ ಕರ್ನಾಟಕ ಭಾಗದಲ್ಲಿ ವಿಜಯದಶಮಿಯನ್ನ ಬನ್ನಿ ಹಬ್ಬ ಅಂತಾನೆ ಕರೀತಾರೆ. ಈ ಅಮಾವಾಸ್ಯೆಯ ಮರುದಿನ ಏನಿದೆಯಲ್ಲ, ಅವತ್ತಿನಿಂದ ಘಟ್ಟ ಹಾಕೋದು ಅಂತಂದ್ರೆ ಕಳಶವನ್ನ ಇಟ್ಟು ನಂದಾದೀಪ ಉರಿಸಲಾಗುತ್ತೆ. ನಿತ್ಯ ಕೂಡ ಒಬ್ಬಟ್ಟು ಅಂದ್ರೆ ಹೋಳಿಗೆನ ನೈವೇದ್ಯ ಮಾಡ್ತಾರೆ, ದುರ್ಗಾ ಪಠಣ ಮಾಡ್ತಾರೆ, ದುರ್ಗಾ ನಾಮಸ್ಮರಣೆ ಮಾಡ್ತಾರೆ. ಸೊ ಆ 9 ದಿವಸ ಅಂದ್ರೆ 9ನೇ ದಿವಸ ಆಯುಧ ಪೂಜೆನ ಮಾಡ್ತಾರೆ. ಆಯುಧ ಪೂಜೆ ಅಂದ್ರೆ ನಿಮ್ಗೆಲ್ಲ ಗೊತ್ತು. ಇಲ್ಲಿ ಏನಪ್ಪಾ ವಿಭಿನ್ನತೆ ಅಂದ್ರೆ, ಆಯುಧ ಪೂಜೆ ಅಂದ್ರೆ ಸಾಮಾನ್ಯವಾಗಿ ವಾಹನಗಳಿಗೆಲ್ಲ ಪೂಜೆ ಮಾಡ್ತಾರೆ. ಇಲ್ಲಿ ಮನೆಯಲ್ಲಿ ಬಳಸುವಂತಹ ಎಲ್ಲ ಒಂದು ಆಯುಧಗಳಿರ್ಬೋದು, ಒನಕೆ ಇರ್ಬೋದು, ನೀವೆಲ್ಲ ನೋಡ್ತಿರ್ಬೋದು. ಸೊ ಹಿರೋಮಣೆ ಇರ್ಬೋದು. ಸೊ ಆ ಥರ ಒಂದೆಲ್ಲ ಏನೇನು ನಾವು ಬಳಸ್ತೀವಿ ವಸ್ತುಗಳು, ಆ ವಸ್ತುಗಳು ಕೂಡ ನಮಗೆ ಪೂಜನೀಯ ಅಂತಾನೆ ಅವೆಲ್ಲಕ್ಕೂ ಪೂಜೆ ಮಾಡ್ತಾರೆ. ಬನ್ನಿಯನ್ನು ಇರಿಸ್ತಾರೆ. ಮರುದಿನ ಅಂದರೆ ದಶಮಿ, ವಿಜಯದಶಮಿ ದಿವಸ ಬನ್ನಿ ಹಬ್ಬ, ಬನ್ನಿಯನ್ನು ಹಂಚಿಕೊಳ್ಳುವಂಥ ದಿನ. ನನ್ನ ಹೆಸರು ಸುರೇಶ್ ಮಂಗಾವತಿ ಅಂತ. ನಾನು ಜನರಲ್ ಮೋಟರ್ಸಲ್ಲಿ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಚಿಕ್ಕಂದಿನಿಂದಲೂ ಈ ಹಬ್ಬ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಬಟ್ ಇವಾಗ ಏನಾಗ್ತಾ ಇದೆ, IT-BT ಕಂಪ್ನಿಗಳೆಲ್ಲ ತೊಗೊಂಡ್ರೆ ಜನರ ಹತ್ರ ಟೈಮ್ ಇಲ್ಲ. ಇಬ್ಬರ ಜನರ ನಡುವಿನ ಪ್ರೀತಿ, ಪ್ರೇಮ ಇವೆಲ್ಲ ಇದಕ್ಕಾಗಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಇದೇ ಒಂದು ಸಂದರ್ಭ, ಇಬ್ಬರು ಜೊತೆಗೆ ಸೇರಿಕೊಂಡು ಬನ್ನಿ ತೊಗೊಂಡು ಬಂಗಾರದಂಗೆ ಇರೋಣ ಅಂತ, ಅಥವಾ ಬಂಗಾರ ತೊಗೊಂಡು ಬಂಗಾರದಂಗೆ ಇರೋಣ ಅಂತಂದರೆ ನಾನು ಒಳ್ಳೆಯದಾಗಿರ್ತೀನಿ, ನೀನು ಒಳ್ಳೆಯದಾಗಿರು ಅಂತ ಇದೊಂದು ಸಂದರ್ಭ ಇಬ್ಬರು ಜನರಿಗೆ ನಡುವೆ ಇನ್ನು ವಾತ್ಸಲ್ಯ ಎಲ್ಲ ಬೆಳೀಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಆಯುಧ ಪೂಜೆ ತುಂಬ ಇಂಪಾರ್ಟೆಂಟ್. ಯಾಕಂತಂದರೆ ಈ ಆಯುಧ, ಫಾರ್ ಎಕ್ಸಾಂಪಲ್ ಆಯುಧ ಅಂತಂದರೆ ಈ ಮೈಕ್ ನಿಮ್ಗೆ ಆಯುಧ, ಏನೋ ಪೆನ್ ನಮ್ಗೆ ಆಯುಧ, ಕಂಪ್ಯೂಟರ್ ನಮಗೆ ಆಯುಧ, ಲ್ಯಾಪ್ಟಾಪ್ ನಮಗೆ ಆಯುಧ. ನಮಗೆ ಯಾವ ಹೆಲ್ಪ್ ಮಾಡ್ತಾವೆ ನೋಡಿ, ಅವಕ್ಕೆ ನಾವು ಪೂಜೆ ಮಾಡಿದರೆ ನಮಗೆ ಏನೋ ಒಳ್ಳೆಯದಾಗತ್ತೆ. ಸೊ ಹೀಗಾಗಿಬಿಟ್ಟು ಫಸ್ಟು ಆಯುಧ ಪೂಜೆ ಮಾಡಿಬಿಟ್ಟು ಆಮೇಲೆ ಒಬ್ರಿಗೊಬ್ಬರು ಏನೋ ಬನ್ನಿ ಬಂಗಾರ ಹಂಚ್ಕೊಂಡ್ಬಿಟ್ಟು ಸುಖವಾಗಿರೋಣ ಅಂತ ಬಯಸಿದ್ವಿ. ಬಂಗಾರ ತೊಗೊಂಡು ಬಂಗಾರ ಹಂಗಿರುವಂಗಿಲ್ಲ. ಬಂಗಾರ ತೊಗೊಂಡು ಬಂಗಾರ ಹಂಗಿರ್ಬೇಕು, ಮಾಡಬೇಕು. ಬಂಗಾರ ತೊಗೊಂಡು ಬಂಗಾರ. ಉತ್ತರ ಕರ್ನಾಟಕ ಕಡೆ ಎಲ್ಲ ಈಗ ಘಟ್ಟ ಹಾಕೋದು ಅಂತ ಹೇಳ್ತಾರೆ. ಅಂದ್ರೆ ಈ ಕಡೆ ಎಲ್ಲ ಈಗ ನವರಾತ್ರಿ ಅಂದ್ರೆ 9 ದಿವಸನೂ ಗೊಂಬೆ ಕೂಡಿಸ್ತಾರೆ. ಬೆಂಗಳೂರು, ಮೈಸೂರು ಕಡೆ ಎಲ್ಲ. ಆ ಕಡೆ 9 ದಿವಸ ಯಾವ ಥರ ಪೂಜೆ ಇರುತ್ತೆ? ನಮ್ಮಲ್ಲಿ ಬೊಂಬೆ ಇರಲ್ಲ. ಅಮಾವಾಸ್ಯೆ ಅದು ನೆಕ್ಸ್ಟ್ ಡೇ ಅಂದರೆ ಫಸ್ಟ್ ಡೇ, ಮೊದಲನೇ ದಿವಸ ಘಟ್ಟ ಅಂತ ಹಾಕ್ತೀವಿ. ಒಂದು ಕಳಶ ಪೂಜೆ ಮಾಡಿ 2 ಕಡೆನೂ ದೀಪ ಇಡ್ತೀವಿ. ಅದು ನಂದಾದೀಪ ಹಗಲು ರಾತ್ರಿ ಉರಿತಾ ಇರಬೇಕು. ಅದು ನಾವು ಬನ್ನಿ ಮುಡಿದು ದೇವ್ರ ಹತ್ರ ಬನ್ನಿ ಬಂದ ಮೇಲೇ ಅದು ಆಮೇಲೆ ಏನಾದರೂ ಆಗ್ಬೋದು. ಅಲ್ಲಿವರೆಗೂ ಅದನ್ನು ಕಾಯಬೇಕು, ದೀಪ ಆಮೇಲೆ ದೇವಿ ಪುರಾಣ ಓದ್ತೀವಿ. 9 ದಿನವೂ ದೇವಿ ಪುರಾಣ ಮಾಡ್ತೀವಿ. 9 ದಿನವೂ ಒಬ್ಬಟ್ಟು ಮಾಡಿ, ಹೋಳಿಗೆ ಮಾಡಿ ಎಡೆ ಹಿಡಿಬೇಕು. ಈ ಕರ್ಚಿಕಾಯಿ, ತರಗ, ಈ ಥರ ಎಲ್ಲ ತಿಂಡಿಗಳು ಮಾಡ್ತೀವಿ. ಡೈಲಿ ಒಂದು ಸಿಹಿ ಇರಲೇಬೇಕು. ಆ ರೀತಿ 9 ದಿನ ನಾವು ದೇವಿ ಪೂಜೆ, ಘಟ್ಟ ಅಂದರೆ ದೇವಿದು ಕಳಶ ಇಡೋದು, ಅದನ್ನು ದುರ್ಗಾ ಮಾತೆ ಪೂಜೆ ಮಾಡ್ತೀವಿ. ಸೊ 9ನೇ ದಿವಸ ನಾವು ಎಲ್ಲ ಆಯುಧ ಪೂಜೆ ಮಾಡಿ, 9ನೇ ದಿವಸ ಆಯುಧ ಪೂಜೆ ಮಾಡ್ತೀವಿ. ಅವತ್ತು ಒಬ್ಬಟ್ಟು ಮಾಡಿ ಎಡೆ ಹಿಡಿತೀವಿ. ಮರುದಿವಸ ಅಂದರೆ ಬನ್ನಿ ಹಬ್ಬ, ಅವತ್ತು ಬನ್ನಿ ತಗೊಂಬಂದು ಆಯುಧ ಪೂಜೆಗೂ ಬನ್ನಿ ಇಡಬೇಕು, ದೇವ್ರ ಮುಂದೂ ಬನ್ನಿ ಇಡಬೇಕು. ಆಮೇಲೆ ಗುರು ಹಿರಿಯರು ಎಲ್ಲರೂ ಬನ್ನಿ ಹಂಚ್ಕೋತೀವಿ. ಈ ದೊಡ್ಡವರಿಗೆಲ್ಲ ಚಿಕ್ಕವರೆಲ್ಲ ಬನ್ನಿ ಕೊಟ್ಟು ಹಂಚಿಕೊಳ್ಳೋದಿರ್ಬೋದು, ಎಲ್ಲರೂ ದೊಡ್ಡವರಂತಲ್ಲ ಸಮ ವಯಸ್ಕರು ಕೂಡ ಹಂಚಿಕೊಳ್ಳೋದಿರ್ಬೋದು. ಏನಂದ್ರೆ ಆ್ಯಕ್ಚುಲಿ ಎಲ್ಲರಿಗೂ ಎಷ್ಟು ಸ್ನೇಹ ಬಾಂಧವ್ಯ ಜಾಸ್ತಿ ಮಾಡುತ್ತೆ ಅಂತಿರಲ್ಲ. ಅದೇ ಬಂಗಾರ ಅಂದರೆ ಎಲ್ಲರ ಬಾಳು ಬಂಗಾರ ಆಗಲಿ ಅಂತ. ಅದು ಬನ್ನಿ ಅಂದರೆ ಅದೊಂದು ಬಂಗಾರ. ನೀವು ಬಂಗಾರದಂಗೆ ಇರೋಣ ಅಂದರೆ
ಎಲ್ಲರೂ ಚೆನ್ನಾಗಿರೋಣ, ಒಳ್ಳೆ ಮಾತಾಡಿಕೊಂಡು ಬಂಗಾರದಂತೆ ಬಾಳು ಆಗಲಿ ಅಂತ. ಪ್ರಿಯಾಂಕಾ, ನೀವು ಇವಾಗ ಹಬ್ಬ ಆಚರಿಸೋದಕ್ಕೂ ಅಪ್ಪ ಅಮ್ಮ ಹಳ್ಳಿಲೆಲ್ಲ ಹಬ್ಬ ಆಚರಿಸ್ತಾ ಇದ್ರು, ನಿಮ್ಗೆ ಈಗ ಸಿಟಿಲೇ ಬೆಳೆದಿದ್ದೀರಾ, ಸಿಟಿಲೇ ಹಬ್ಬ ಆಚರಿಸ್ತಾ ಇದ್ದೀರಾ, ಏನು ಅನಿಸುತ್ತೆ? ಬನ್ನಿ ಹಬ್ಬ ಇಷ್ಟ ನಿಮಗೆ? ಹಾಂ, ತುಂಬಾ ಇಷ್ಟ. ಎಲ್ಲ ಹಬ್ಬಗಳು ನಂಗೆ ತುಂಬ ಇಷ್ಟ ಆಗುತ್ತೆ. ನಾನು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದ್ರಿಂದ ನಂಗೆ ಹಳ್ಳಿ ವಾತಾವರಣದಲ್ಲಿ ಹೋಗಿ ಹಬ್ಬ ಆಚರಿಸಿಲ್ಲ ಇವತ್ತು. ಆದರೆ ನಂಗೆ ಇಲ್ಲೇ ಹಳ್ಳಿ ವಾತಾವರಣ ನಮ್ಮ ತಂದೆ ತಾಯಿ ಕಲ್ಪಿಸ್ಕೊಟ್ಟಿದ್ದಾರೆ. ಎಲ್ಲ ಸಂಸ್ಕೃತಿ ಪರಂಪರೆ ಯಾವುದೂ ಬಿಟ್ಟಿಲ್ಲ, ಎಲ್ಲನೂ ಅವ್ರು ನಾನು ಕಲಿಸ್ಕೊಟ್ಟಿರೋದ್ರಿಂದ ಇಲ್ಲೇ ಎಲ್ರಿಗೂ ಬನ್ನಿ ಹಬ್ಬನ ಗುರು ಹಿರಿಯರಿಗೆ ಬನ್ನಿ ಕೊಟ್ಟು ಒಳ್ಳೆಯದಾಗಲಿ, ಬಂಗಾರವಾಗಿರಲಿ ಅಂತ ಅವರಿಂದ ನಾವು ಆಶೀರ್ವಾದ ತೊಗೋತೀವಿ, ಮುಂದೆ ಸಾಗ್ತೀವಿ. ಆಮೇಲೆ ಈ ಹಬ್ಬಗಳು ಬಂತು ಅಂದರೆ ನಾವು ದಿನ ಚೂಡಿದಾರು ಪ್ಯಾಂಟ್ ಶರ್ಟು ಎಲ್ಲ ಹಾಕ್ಕೊಂಡೇ ಇರ್ತೀವಿ. ಆದರೆ ಹಬ್ಬದ ದಿನ ಸೀರೆ ಉಟ್ಕೊಂಡು ಬಳೆ ತೊಟ್ಕೊಂಡು ಹೂ ಮುಟ್ಕೊಂಡು ಅದು ತುಂಬ ಖುಷಿ ಆಗುತ್ತೆ. ಎಲ್ಲರ ಮನೆಗೂ ಹೋಗಿ ಬನ್ನಿ ಬಂಗಾರವಾಗಿರಲಿ ಅಂತ ಹೇಳಿ. ಹಾಂ, ಒಬ್ಬಟ್ಟು ಎಲ್ಲ ಮಾಡ್ತಾರೆ ಮನೇಲಿ, ಅಮ್ಮನಿಗೆ ಸಹಾಯ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬನ್ನಿ ಕೊಟ್ಟು ಬಂದು ತುಂಬ ಖುಷಿ ಆಗುತ್ತೆ. ಎಥ್ನಿಕ್ ಆಗಿರ್ತೀವಲ್ಲ ಇವತ್ತಿನ ದಿನ, ತುಂಬ ಖುಷಿ ಅನಿಸುತ್ತೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವ ರೀತಿ ಬನ್ನಿ ಹಬ್ಬ ಅಂದರೆ ವಿಜಯದಶಮಿಯನ್ನು ಆಚರಿಸ್ತಾರೆ ಅಂತ ನೋಡ್ತಾ ಇದ್ವಿ. ಮತ್ತಷ್ಟು ತಿಳ್ಕೊಳ್ಳೋಣ ಚಿಕ್ಕ ಬ್ರೇಕ್ನ ನಂತರ.